ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ ತುಂಬಾ ಜನ ಕೇಳೋದು ಅಂತಂದ್ರೆ ಇವಾಗ ಏನು ಅಂತಂದ್ರೆ ಹುಂಜಗಳು ಅಂತಂದ್ರೆ ಇವಾಗ ನಿಮ್ಮ ಪ್ರಕಾರ ಪ್ಯೂರ್ ನಾಟಿ ಹುಂಜಗಳು ಕೂಗೋದು ಎಷ್ಟು ದಿನಕ್ಕೆ ಅಂದ್ರೆ ನನ್ನ ಪ್ರಕಾರ 5ರಿಂದ 5.5 ತಿಂಗಳು ಬೇಕೇ ಬೇಕು. ಅಂತಂದ್ರೆ ಅದು ಕೂಗೋ ಶೈಲಿಗೆ ಅಂತಂದ್ರೆ ಕೋಕೋ ಇದು ಮಾಮೂಲಿ ಈಗ ಪಡ್ಕೊಳ್ಳೋದು ಈ ಥರದ್ದೆಲ್ಲ ಕೇಳ್ತಾ ಇರ್ತೀರ. ಅಂತಂದ್ರೆ ಮರಿಗಳು ಚಿಯ ಪಯ ಅಂತ ಇರ್ತಾವಲ್ಲ, ಈ ಥರ ಎಲ್ಲ ಕೂಗ್ತಾ ಇರ್ತಾವವು. ಅದು ಪೂರ್ತಿ ಅಂತಂದ್ರೆ ಕೋಕೋ ಅಂತ ಕೂಗೋಕ್ಕೆ 5.5 ತಿಂಗಳು ಬೇಕೇ ಬೇಕು. ತುಂಬ ಜನ ಏನು ಮಾಡಿರ್ತೀರ ಅಂದರೆ ಪ್ಯೂರ್ ನಾಟಿ ಕೋಳಿ ಮರಿಗಳಿಗೆ ಅಥವಾ ಪ್ಯೂರ್ ನಾಟಿ ಕೋಳಿಗಳಿಗೆ 5.5 ತಿಂಗಳೇನು ಬೇಕಾಗಲ್ಲ, ಬೇಗ ಆಗಿದ್ರೆ ಬೇಗಗಳು ಬಂದ್ಬಿಡ್ತಾವೆ ಮತ್ತು ಬೇಗ ಕೂಗ್ತವೆ ಅಂತೆಲ್ಲ ಅಂದ್ಕೊಂಡಿರ್ತೀರ. ಅದೆಲ್ಲ ಶುದ್ಧ ಸುಳ್ಳು. ಅಂತಂದ್ರೆ ಇವಾಗ ಶುದ್ಧ ಸುಳ್ಳು ಏನಪ್ಪ ಅಂತಂದರೆ 5.5 ತಿಂಗಳು ಬೇಕೇ ಬೇಕು. ಪ್ಯೂರ್ ನಾಟಿಗಳು ಬೇಗ ಕೂಗಲ್ಲ. ಅಂತಂದರೆ ಅಪ್ಪಟ ಪ್ಯೂರ್ ನಾಟಿ ಕೋಳಿಗಳು ಕೋಕೋ ಅಂತ ಕೂಗೋಕ್ಕೆ ನಿಮಗೆ 5.5 ತಿಂಗಳು ಪಕ್ಕ ಬೇಕೇ ಬೇಕು. ತುಂಬ ಜನ ಅನ್ಕೊಂಡಿರೋದು ಅಷ್ಟೇ. ಅಂತಂದರೆ 5.5 ತಿಂಗಳು ಬೇಕಾಗಿಲ್ಲ, 5.5 ತಿಂಗಳು ಯಾಕೆ ಮತ್ತು 5.5 ತಿಂಗಳು ಅವೆಲ್ಲ ಕೂಗಲ್ಲ ಹಂಗೆ ಹಿಂಗೆ ಅಂತ. ಬಟ್ 5.5 ತಿಂಗಳು ಬೇಕೇ ಬೇಕು. ನೀವು ಏನೇ ಪೇಟ್ಸ್ ಹಾಕಿ ಬೆಳೆಸಿ, ಏನೇ ಹಾಕಿ ಮೇಯಿಸಿದ್ರು ನಾಟಿ ಕೋಳಿಗಳ ಬೆಳವಣಿಗೆ ನಿಮ್ಗೆ ಏನೇ ಆದ್ರೂ 5ರಿಂದ 6 ತಿಂಗಳು ಬೇಕೇ ಬೇಕು. ಅಂತಂದರೆ ಯಾಟೆಗಳಾದರೆ 8 ತಿಂಗಳು ಬೇಕೇ ಬೇಕು. ಅಂತಂದರೆ 1-1.25 kg ಬರೋಕ್ಕೆ. ಅಂದರೆ ಮೊಟ್ಟೆ ಸ್ಟಾರ್ಟ್ ಆಗೋದು 6 ತಿಂಗಳಿಂದ ಮೊಟ್ಟೆ ಸ್ಟಾರ್ಟ್ ಆದಮೇಲೆ ಕಂಟಿನ್ಯೂ ಮೊಟ್ಟೆ ಇಕ್ತಾವೆ. ಮತ್ತು 2 ವರ್ಷ ಆದರೂ ಕೂಡ ನಿಮಗೆ ನಾಟಿ ಕೋಳಿ ಬೆಳವಣಿಗೆಲಿ ಹೆಂಗಪ್ಪ ಅಂತಂದರೆ ನಿಮ್ಗೆ 2 ವರ್ಷ ಆದರೂ ಒಂದು ಏಟೆ ಬರೋದೆ 1-1.25 kg 1.5 kg ಒಳಗಡೆ. ಅದನ್ನು ಬಿಟ್ಟು ಜಾಸ್ತಿ ಬರಲ್ಲ. ಹುಂಜೆ 2 kg ಒಳಗಡೆ, 2 kg ಮೇಲ್ಗಡೆ ಬರಬೇಕು ಅಂತಂದರೆ 1 ವರ್ಷಕ್ಕಿಂತ ಹೆಚ್ಚು ಮೇಯಿಸಿರ್ಬೇಕು ಕೋಳಿಗಳನ್ನ. ಅಲ್ಲಿ ಗಂಟ ಬೇಗ ಡೆವಲಪ್ಮೆಂಟು ಮತ್ತು ಬೇಗ ದಪ್ಪ ಆಗೋದು ಮತ್ತು ಬೇಗ ಇದಾಗೋದು, ಗ್ರೌತ್ ಆಗೋದು ಇದು ಯಾವುದೂ ಆಗಲ್ಲ. ಬಟ್ ಅಲ್ಲಿ ಗಂಟ ನೀವು ವೆಯ್ಟ್ ಮಾಡಲೇಬೇಕು. ಅದಲ್ಲಂತೆ ಬಾಕಿ ಕ್ರಾಸ್ ಕೋಳಿಗಳು ಅದು ಇದು ಸಾಕ್ತೀನಿ ಅಂದರೆ ಮಾತ್ರ ನಿಮಗೆ ಅಷ್ಟು ವರ್ಷ ಇಷ್ಟು ವರ್ಷ ಅಂತ ನೀವೇನಾದರೂ ಸಾಕೋಕ್ಕಿಂತ ಹೆಚ್ಚಾಗಿ ತಿಂಗ್ಳುಗಟ್ಟಲೆ ಸಾಕ್ಬೋದವ. ಅಂತಂದರೆ 3 ತಿಂಗಳು ಡೆವಲಪ್ಮೆಂಟು, 3 ತಿಂಗ್ಳಿಗೆ ಬರೋದು ಮತ್ತು 3 ತಿಂಗ್ಳಿಗೆ ಇದಾಗೋದು, ಮತ್ತು ಅವೆಲ್ಲ 3 ತಿಂಗಳು ಬ್ಯಾಚ್ ಅಷ್ಟೇ. ಇವೆಲ್ಲ ಏನಪ್ಪ ಅಂತಂದರೆ ನಿಮಗೆ ಕಂಟಿನ್ಯೂ 8 ತಿಂಗಳಿಂದ 10 ತಿಂಗಳವರೆಗೂ ಬೇಕೇ ಬೇಕು. ನಿಮಗೆ ದಪ್ಪ ಆಗಬೇಕು, 1-1.25 kg 1.5 kg ಹಿಂಗೆ ಬರಬೇಕು ಅಂದರೆ. ಇಲ್ಲ ಅಂತಂದರೆ ಬೇಗ ದಪ್ಪ ಆಗೋದಿಲ್ಲ. ಅದಕ್ಕೆ ನಾಟಿ ಕೋಳಿಗಳಲ್ಲಿ ಕಾಂಪಿಟೇಷನ್ ಇರೋದಿಲ್ಲ. ಕಾಂಪಿಟೇಷನ್ ಯಾಕಪ್ಪ ಇರೋದಿಲ್ಲ ಅಂದರೆ ನಾಟಿ ಕೋಳಿಗಳು ಇದೇ ಕಾರಣಕ್ಕೆ ಕಾಂಪಿಟೇಷನ್ ಇರೋದಿಲ್ಲ ಫ್ರೆಂಡ್ಸ್.